ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ, ನೀವೇ ಬರಕ್ ಹೇಳಿ ಈಗ ನಿಂತ್ಕೊ ಅಂತಿದ್ದೀರಾ? ನಾನು ಹೇಳೋವರೆಗೂ ನಿನ್ನ ಮಗ ನನ್ನ ಮನೆ ಒಳಗೆ ಕಾಲಿಡೋ ಹಾಗಿಲ್ಲ. ಯಾಕೆ ಯಾಕೆ ಏನು ಅಂತ ಕೇಳಬೇಡ, ಇದು ನನ್ನ ಆರ್ಡರ್ ಅಷ್ಟೇ. ಕರೆಕ್ಟ್ ಆಗಿ ಹೇಳಿದ್ರೆ ಹೆಡ್ ಕಾನ್ಸ್ಟೇಬಲ್ ಜಯರಾಮ್ ಸರ್. ಏನೇ ಇದು ನಿನ್ನ ಅವತಾರ? ಅಣ್ಣ, ಜೀವನದಲ್ಲಿ ನಾನು ಪೊಲೀಸ್ ಆಗ್ಬೇಕಂತ ತುಂಬಾ ಆಸೆ ಇತ್ತು, ಆದ್ರೆ ಆಗ್ಲಿಲ್ಲ. ಅದಕ್ಕೆ ನೀನ್ ಟೋಪಿ ಹಾಕೊಂಡು ಲಾಠಿ ಹಿಡ್ಕೊಂಡು ಆಸೆ ತೀರಿಸ್ಕೊತಾ ಇದ್ದೀನಿ. ಏಯ್ ನರಸಿಂಹ, ನಮ್ ಸಾಹೇಬ್ರ ಅಪ್ಪಣೆ ಇಲ್ದೆ ನೀನ್ ಈ ಮಳೆ ಒಳಗಡೆ ಕಾಲಿಡೋ ಹಾಗಿಲ್ಲ. ಹಾಗೇನಾದ್ರೂ ಇಟ್ರೆ ಈ ಮನೆ ಕಾನ್ಸ್ಟೇಬಲ್ ಅಂಬುಜಾ 420 ನಿನ್ನ ಒಳಗಡೆ ಬಿಡಲ್ಲ. ನಂಬರು ಹಿಂದೆ ಇಟ್ಕೊಂಡಿದ್ಯಾ? ಥ್ಯಾಂಕ್ ಯು ಸರ್. ಬಿಡಲ್ಲ ಸರ್. ಅಂಬುಜಾ, ನಿಮ್ಮ ಅಣ್ಣಂತ ಏನೇ ಕತೆ? ಅಂಬುಜಾ ಅಲ್ಲ ಮೇಡಮ್, ಈ ಮನೆ ಕಾನ್ಸ್ಟೇಬಲ್ ಅಂಬುಜಾ 420. ಜಯರಾಮ್ ಸರ್ ಬಂದು ಅಪ್ಪಣೆ ಕೊಡೋವರೆಗೂ ನಿಮ್ಮನ್ನ ಒಳಗಡೆ ಬಿಡಕ್ಕಾಗಲ್ಲ. ಪೊಲೀಸ್ ಕೆಲ್ಸಕ್ಕೆ ಸಾಹೇಬ್ರಿಗಿಂತ ನೀವೇ ಹೇಳ್ ಮಾಡ್ಸಂಗಿದೆ ಅತ್ತೆ. ಧನ್ಯವಾದಗಳು ಸಿಂಹ. ಹೊರಗಡೆ ಇರೋರ್ನ ಒಳಗಡೆ ಬರೋದಕ್ಕೆ ನೀವು ಬರೋವರೆಗೂ ಬಿಟ್ಟಿಲ್ಲ ಸರ್. ಜೀವನದಲ್ಲಿ ಇದೊಂದೇ ಒಳ್ಳೆ ಕೆಲಸ ಅಂತ ಮಾಡಿರೋದು. ಥ್ಯಾಂಕ್ ಯು ಸರ್. ಪ್ರಮೋಷನ್ ಏನು ಇಲ್ವಾ ಸರ್? ಅಲ್ಲ, ಖರ್ಚಿಗೆ ಒಂದು 100 ರೂಪಾಯಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನಿನ್ನ ತೋಳು ಒಬ್ಳೇ ಒಬ್ಳು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಬಿಟ್ರೆ ಉದ್ಧಾರ ಆಗೋಗುತ್ತೆ ಕಣೆ. ಥ್ಯಾಂಕ್ ಯು ಸರ್. ನಿನ್ ಮಗನ ಮುಂದೆ ಬರ ಕೇಳು. ಬಾಯ್ ತೆಗಿಯ ಕೇಳು. ಯಾಕ್ರಿ? ಹೇಳ್ದಷ್ಟು ಮಾಡಕ್ ಹೇಳಿ ಇವ್ನಿಗೆ. ವತ್ಸಲ ಮೇಡಮ್, ನಮ್ ಸಾಹೇಬ್ರು ಕೋಪ ಬಂದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ ನಿಮ್ಗೆ? ಗೊತ್ತು. BP ಮಾತ್ರೆ ಕೊಟ್ರೆ ತಣ್ಣಗಾಗ್ತಾರೆ. ತಮಾಷೆ ಮಾಡೋ ಸಮಯ ಅಲ್ಲ ಇದು. ಏ ನರಸಿಂಹ, ತೆಗ ಬಾಯಿ. ಮಾ, ನಾನು ಕುಡ್ದಿಲ್ಲ ಅಂತ ಹೇಳಮ್ಮ. ನನ್ ಮಗ ಕುಡ್ದಿಲ್ಲ. ಸುಮ್ನೆ ಬಾಯ್ ತೆಗಿಯ ಕೇಳೋನ್ಗೆ. ತೆಗಿಯಪ್ಪ. ಕೆಟ್ಟೋಗಿದೀಯಾ? ನಾನು ಕುಡ್ದಿಲ್ಲ ಅಂತ ಹೇಳಿದ್ನಲ್ಲ. ಎಲೆ ನೀನೊಂದ್ಸಲ ಊದೆ. ನನ್ ಜೀವನದಲ್ಲೇ ಕುಡ್ದಿಲ್ಲ ಸರ್. ಊದ್ತೀಯೋ ಅಥವಾ? ಸರಿಯಾಗಿ ಇದೆಯಲ್ಲ. ಈಗ್ಲಾದ್ರೂ ಗೊತ್ತಾಯ್ತಲ್ವಾ ಅವ್ನ್ ಕುಡ್ದಿಲ್ಲ ಅಂತ? ಒಳಗ್ ಬರಕ್ ಹೇಳು. ಬನ್ನಿ. ಬಾ ಮಗನೆ. ನನ್ ಡ್ಯೂಟಿ ಮುಗೀತು. ಅದಕ್ಕೆ ಒಂದು ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.